ಹೇ ಗೈಸ್, ವೆಲ್ಕಮ್ ಟು ದ ಮಿನಿ ವ್ಲಾಗ್. ಸೊ ನಾವಿದ್ದೀವಿ ಮುಂಬೈಲಿ ಏನಕ್ಕೆ ಏನತ್ತ ಅಂತಂದರೆ, ಸೊ ವೆಡ್ಡಿಂಗ್ ಬುಕ್ ಆಗಿತ್ತು, ಒಂದು ವೆಡ್ಡಿಂಗ್ಗೆ ಬಂದಿದ್ವಿ, ಎಲ್ಲ ಟೀಮು ಹೊರಟು ಬಂದಿದ್ವಿ. ಸೊ ಎಲ್ಲ ರೆಡಿ ಆಗಿದೆ ನೋಡಿ, ಮಂಟಪ ಕ್ಯೂಟಾಗಿ ಸಕ್ಕದಾಗಿ ರೆಡಿ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇವೆಂಟ್ ಸ್ಟಾರ್ಟ್ ಆಗುತ್ತೆ, ನೋಡ್ತಾ. ಸೊ ಬೆಳಗ್ಗೆ ಮುಹೂರ್ತ ಏನೋ ಮುಗೀತು, ಇವಾಗ ಡಿ ಜೆ ಸ್ಟಾರ್ಟ್ ಆಗಿದೆ, ನೋಡ್ಕೊ ಬನ್ನಿ. ಸೊ ಫೈನಲಿ ಸುಸ್ತಾಗಿ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಬಂದರೆ ಈ ರೂಮಲ್ಲಿ ಇವ್ರ ಆಟ ನೋಡಿ ಸಕ್ಕದಾಗಿ ನಡೀತಾ ಇದೆ ಇಲ್ಲಿ. ಸೊ ನಾವಿದ್ದು ಇದೇ ಅಪಾರ್ಟ್ಮೆಂಟ್ ನೋಡಿ, ಅಪಾರ್ಟ್ಮೆಂಟ್ ಮೇಲೆ ತುಂಬ ವಿಮಾನಗಳು ಓಡಾಡ್ತಾರೆ. ಅದ್ರ ಕೆಳಗಡೆ ನಮ್ಮ ಬಾಯ್ಸ್ ರನ್ನಿಂಗ್ ರೇಸ್ ಚಾಲೆಂಜ್ ನಡೀತಾ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮುಂಬೈ ಸುತ್ತ ನೋಡೋಣ ಅಂತ ಸಿಟಿ ಕಡೆಗೆ ಹೊರಟ್ವಿ, ಎಲ್ಲ ವಾಕ್ ಮಾಡಿಕೊಂಡು. ಹಾಗೆ ಹೋಗ್ತಾ ಹೋಗ್ತಾ ನಮಗೆ ಕಣ್ಣಿಗೆ ಕಾಣಿಸಿದೆ ಈ ಫಾರ್ಚಿ ಕಾರ್. ನನಗೆ ಈ ಮುಂಬೈಗೆ ಬಂದ್ಮೇಲೆ ಅನಿಸಿದ್ದೆ ಚೆನ್ನಾಗಿ ದುಡ್ಡು ಮಾಡಬೇಕು ಲೈಫಲ್ಲಿ ಅಂತ. ಸೊ ನಾವು ಗಲ್ಲಿಯಲ್ಲಿ ಇಷ್ಟು ಸೀರಿಯಸ್ ಆಗಿ ನಡ್ಕೊಂಡು ಹೋಗ್ತಿರೋದು ಏನಕ್ಕೆ ಅಂದರೆ ಹೋಟೆಲ್ಗೆ ಊಟ ಮಾಡೋಣ ಅಂತ. ಸೊ ಅಲ್ಲಿ ಬಂದಮೇಲೆ ಗೊತ್ತಾಯಿತು ನಮ್ಮ ಬ್ಯಾಡ್ ಲ್ಯಾಕ್ ಅಂತ ಹೋಟೆಲ್ ಕ್ಲೋಸ್ ಆಗಿತ್ತು. ಸೊ ಅಲ್ಲಿಂದ ಇನ್ನೊಂದು ರೆಸ್ಟೋರೆಂಟ್ ಅಂತ ಹುಡ್ಕೊಂಡು ಅಲ್ಲಿಗೆ ಹೋದ್ವಿ. ಇಂಟೀರಿಯರ್ ನೋಡಿ ತುಂಬ ಸಕ್ಕದಾಗಿದೆ. ನಮ್ಮ ಬಾಯ್ಸ್ ಎಲ್ಲ ಕೂತ್ಕೊಂಡು ಆರ್ಡರ್ ಮಾಡಿ ಊಟಕ್ಕೆ ಕಾಯ್ತಾ ಇದ್ದೀವಿ. ಬೆಂಗಳೂರು ಬೆಟರ್ ಬ್ರೋ, ಬೆಂಗಳೂರು ಬೆಟರ್. ಪ್ರಭು ನಿಮ್ಮ ಹೆಸರಿಗೆ ಮಾತ್ರ ಸ್ಪಾಟಿದಲ್ಲಿ ಇದ್ರು ಅಷ್ಟೇ ಎಡಿಟ್ ಮಾಡಲಿಲ್ಲ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. 500 ರೂಪಾಯಿ ಕೇಳ್ತಾ ಇದ್ದ ಸರ್, ನೀವು ಆಫ್ ಮಾಡಿದಾಗ ಕ್ಯಾಮ್ರಾ ಆಫರ್ ಅಂದ್ರೆ 10,000 ಅಂತಾನೆ, ಆಮೇಲೆ 500 ಸಾಕು ಅಂತಾನೆ ತೋರಿಸ್ರಿ. ಸೊ ಆರ್ಡ್ರ್ ಮಾಡಿದ ನಂತರ ಪರೋಟ ಬಂತು. ನಾವು ಆರ್ಡ್ರ್ ಮಾಡಿದ್ದು ಎಲ್ಲ ತಿನ್ಕೊಂಡು ಆರಾಮಾಗಿ ಎದ್ದು ಹೋಗಿದ್ದೆ ನೆಕ್ಸ್ಟ್ ಇಲ್ಲಿಗೆ. ಸೊ ಫೈನಲಿ ಸುಮಾರು ಪ್ಲೇಸಸ್ ಎಲ್ಲ ಸುತ್ತಾಡಿ ಸುಸ್ತಾಗಿ ನಮ್ಮ ರಾಯಲ್ ಸ್ಟ್ಯಾಗ್ಗೆ ಬಂದು ಎಲ್ಲರೂ ಒಂದೊಂದು ಪೆಗ್ ಹಾಕ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲಿಗೆ ಅಂದರೆ, ಸೊ ನಾವು ಅಲ್ಲಿಂದ ಬಟ್ಟೆ ಶಾಪಿಂಗ್ಗೆ ಅಂತ ಹೋದಾಗ ನಮಗೆ ಕಾಣಿಸಿದ್ದೆ ನಮ್ಮ ಅಂಬಾನಿ ಹೌಸ್. ನೋಡೋಕ್ಕೆ ಸಕ್ಕದಾಗಿ ಕಾಣಿಸ್ತಾ ಇದೆ. ಸೊ ನಾವು ಬಂದ್ವಿ ಫ್ಯಾಷನ್ ಸ್ಟ್ರೀಟ್ಗೆ. ಸೊ ಇಲ್ಲಿ ಒಳ್ಳೆ ಡ್ರೆಸ್ಸು, ಒಳ್ಳೊಳ್ಳೆ ಕ್ಲಾತ್ಸ್ ಎಲ್ಲ ಸಿಗುತ್ತೆ ಅಂತ ಇಲ್ಲಿಗೆ ಬಂದಿದ್ವಿ ಶಾಪಿಂಗ್ ಮಾಡೋಕ್ಕೆ. ಸೊ ಗೈಸ್, ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಆಗಬೇಕಾದ್ರೆ ನಮ್ಮ ಅಂಬಾನಿ ಮಗಳು ಮನೆ ನೋಡಿ ಕ್ಯೂಟಾಗಿ ಸಕ್ಕದಾಗಿ ಕಾಣಿಸ್ತಾ ಇದೆ ನೈಟಲ್ಲಿ. ಸೊ ಗೈಸ್, ಫೈನಲಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅಪಾರ್ಟ್ಮೆಂಟಿಗೆ ಬಂದು ಮತ್ತೊಮ್ಮೆ ಎಲ್ಲ ಚಿಲ್ ಮಾಡಿಕೊಂಡು ಈಗ ನಮ್ಮ ಬಾಸ್ ಟಾಕ್ಸಿಕ್ ಮೂವಿದು ಟೀಸರ್ ನೋಡಿಕೊಂಡು ಸಕ್ಕತ್ ಕ್ರೇಜಿಯಾಗಿ ಮಾಡಿದ್ರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನೀವು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ. ಸೊ ಹೇಗಿತ್ತು ಏನತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್.